ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಂಗಳೂರು ಮತ್ತು ಉಡುಪಿ ಕಡೆಯ 8 ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಬೇಕಾದ ಉದ್ಯೋಗ ಇಲ್ಲಿ ಲಭ್ಯವಿದ್ದರೆ, ನೀವು ಕ್ವಾಲಿಫೈ ಆಗಿದ್ದರೆ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಖಾಸಗಿ ಕಂಪನಿ ಕೂಡ ಇದೆ, ಶಿಕ್ಷಕರ ಹುದ್ದೆ ಇದೆ, ಹಾಗೆ ಉತ್ತಮ ರೀತಿಯ ಮಂಗಳೂರು, ಉಡುಪಿ, ಮೈಸೂರು ಕಡೆಯ ಉದ್ಯೋಗಾವಕಾಶಗಳು. ಸರಿ, ನಿಮಗೆ ಮೊದಲನೇ ಉದ್ಯೋಗ ಇದು ಅಪೋಲೋ ಫಾರ್ಮಸಿಯಲ್ಲಿ ನೇಮಕಾತಿ. ಲಾಸ್ಟ್ ಟೈಮ್ ತುಂಬ ಜನರು ಕಮೆಂಟ್ ಮಾಡ್ತಾಯಿದ್ರು ಅಪೋಲೋ ಫಾರ್ಮಸಿಯಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ನೋಡಿ, ಇಲ್ಲಿ ಉದ್ಯೋಗ ಸ್ಥಳವನ್ನು ನೋಟ್ ಮಾಡ್ಕೊಳ್ಳಿ. ಮೊದಲು ಕಾಪಿಕಾಡು, ಕುಲಶೇಖರ, ಮೇರಿ ಹಿಲ್ ಪಡುವಿನಂಗಡಿ, ಉಪ್ಪಿನಂಗಡಿ, ಕಾವೂರು ಏರ್ಪೋರ್ಟ್ ರಸ್ತೆ, BC ರೋಡು, ಮಂಗಳೂರು ಸಿಟಿ. ಓಕೆ, ಇಲ್ಲೆಲ್ಲ ಹುದ್ದೆ ಇದೆ. ಖಾಲಿ ಹುದ್ದೆಗಳು ಡಾಟಾ ಎಂಟ್ರಿ ಆಪರೇಟರ್ ಬೇಕಂತೆ, ಫೀಮೇಲ್ ಬೇಕಂತೆ, ಮತ್ತು ಫಾರ್ಮಸಿಸ್ಟು ಬೇಕಂತೆ, ಫಾರ್ಮಸಿಸ್ಟ್ ಅಸಿಸ್ಟೆಂಟು ಕೂಡ ಬೇಕಂತೆ, ಟ್ರೈನಿ ಫಾರ್ಮಸಿಸ್ಟು ಇದಕ್ಕೆ ಮೇಲ್ ಬೇಕಂತೆ. ಒಟ್ಟು ವಿದ್ಯಾರ್ಥಿ ಕೇಳಿದರೆ ಯಾವುದೇ ಪದವಿ ಅಥವಾ PUC ಅಥವಾ B.Pharm ಅಥವಾ D.Pharm ಆಗಿರಬೇಕು. ಅಗತ್ಯ ಕೌಶಲ್ಯ ಹೇಳಿದರೆ MS ಆಫೀಸ್ ಜ್ಞಾನ ಇರಬೇಕು, ಉತ್ತಮ ಟೈಪಿಂಗ್ ಕೌಶಲ್ಯ ಕೂಡ ಇರಬೇಕು, ಕಂಪ್ಯೂಟರ್ ಬೇಸಿಕನ್ನು ತಿಳಿದಿರಬೇಕಂತೆ. ಅನುಭವ ಇರುವವರಿಗೆ ಆದ್ಯತೆ ಕೊಡ್ತಾಯಿದ್ದು, ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಹೌದಲ್ಲ, ವಾಕಿನ್ ಇಂಟರ್ವ್ಯೂ ಇದೆ ಇದು, ಹೌದಲ್ವಾ? 10ರಿಂದ ಬೆಳಿಗ್ಗೆ, ಇದು ಸೋಮವಾರದಿಂದ ಶನಿವಾರ ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೆ ನಿಮಗೆ ಮಂಗಳೂರು, ನಾನು ಹೇಳಿದ್ದೀನಲ್ಲ, ನೋಟ್ ಮಾಡ್ಕೊಳ್ಳಿ, ಅಲ್ಲಿ ಇಂಟರ್ವ್ಯೂ ನಡೀತಾ ಇದೆ. ನಿಮಗೆ ನಂಬರ್ ಕೊಟ್ಟಿದ್ದೀನಿ, ನಂಬರ್ ಮುಖಾಂತರ ಅಡ್ರೆಸ್ಸನ್ನು ಕರೆಕ್ಟಾಗಿ ನೋಟ್ ಮಾಡಿಕೊಂಡು ಇಂಟರ್ವ್ಯೂನೇ ಅಟೆಂಡ್ ಮಾಡ್ಕೊಳ್ಳಿ. ಹೌದಲ್ವಾ? ಡೇಟ್ ಕೊಟ್ಟಿಲ್ಲ, ಹಾಗಾಗಿ ನೀವು ವಿಸಿಟ್ ಮಾಡ್ಕೋಬೋದು. ನಂಬರು 9118466827, ಹಾಗೆ 9900054620. ಎರಡನೇ ಉದ್ಯೋಗ ದುರ್ಗಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಶಿಕ್ಷಕರ ನೇಮಕಾತಿ. ಇದು ಕೊಕ್ಕರ್ನೆ, ಉಡುಪಿ ಜಿಲ್ಲೆಯಲ್ಲಿ ಉದ್ಯೋಗಾವಕಾಶ. ಹೌದಲ್ವಾ? ಹುದ್ದೆಗಳು KG ಟೀಚರ್ಸ್ ಬೇಕಂತೆ, ಮತ್ತು ಕ್ಲರ್ಕ್ ಅಥವಾ ಆಫೀಸ್ ಅಸಿಸ್ಟೆಂಟ್ ಬೇಕಂತೆ. KG ಟೀಚರಿಗೆ ಗ್ರ್ಯಾಜುಯೇಷನ್ ಆಗಿರಬೇಕು ಮತ್ತು NTT ಟ್ರೈನಿಂಗು ಕಡ್ಡಾಯ ಅಂತ ಹೇಳಿದ್ದಾರೆ. ಕ್ಲರ್ಕ್ ಅಥವಾ ಆಫೀಸ್ ಅಸಿಸ್ಟೆಂಟಿಗೆ B.Com ಆಗಿರಬೇಕು, ಜೊತೆಗೆ ಟ್ಯಾಲಿ ಜ್ಞಾನ ಇರಬೇಕು, ಸ್ಕೂಲ್ ಅಕೌಂಟಿಂಗ್ ಕೂಡ ಅನುಭವ ಇರಬೇಕಂತೆ. ವಿಶೇಷ ಸೂಚನೆ: ಶಿಕ್ಷಕರ ಹುದ್ದೆಗೆ ಉತ್ತಮ ಕಮ್ಯುನಿಕೇಷನ್ ಇಂಗ್ಲೀಷು ಸ್ಕಿಲ್ ಇರಬೇಕು. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 10/6/2026. ಇಮೇಲ್ ಐಡಿ ಕೊಟ್ಟಿದ್ದಾರೆ, ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು. ಹಾಗೆ ನಂಬರ್ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ: 6366277446. ಹಾಗೆ ನಿಮಗೆ ಮೂರನೇ ಉದ್ಯೋಗ ವಿಷನರಿ ಅಕಾಡೆಮಿಯಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ. ಇದು ಬಜೈ ಮಂಗಳೂರು ಓಲ್ಡ್ ಏರ್ಪೋರ್ಟ್ ಹತ್ತಿರ. ಶಿಕ್ಷಕರ ಹಾಗೂ ಇನ್ಸ್ಪೆಕ್ಟರ್ ಹುದ್ದೆಗಳ ಅರ್ಜಿನ ಕರೀತಿದ್ದಾರೆ. ಇಲ್ಲಿ ಹುದ್ದೆಗಳು ಇಂಗ್ಲೀಷ್ ಟೀಚರ್ ಬೇಕಂತಂದರೆ ಪ್ರೈಮರಿ ಮತ್ತು ಹೈಸ್ಕೂಲು 2 ಹುದ್ದೆ ಇದೆ. ಹಾಗೆ AI ಮತ್ತು ರೋಬೋಟಿಕ್ ಇನ್ಸ್ಟ್ರಕ್ಟರು ಇದು 1 ಹುದ್ದೆ. ಹಾಗೆ ಅರಬಿಕ್ ಟೀಚರ್ ಕೂಡ ಬೇಕಂತೆ, 1 ಹುದ್ದೆ ಇದೆ. ಹಾಗೆ ಇಸ್ಲಾಮಿಕ್ ಸ್ಟಡೀಸ್ ಟೀಚರು ಇದು ಕೂಡ 1 ಹುದ್ದೆ ಇದೆ. ಓಕೆ, ವಿದ್ಯಾರ್ಥಿ ಹೇಳಿದರೆ BA ಅಥವಾ MA ಜೊತೆಗೆ BEd, ಹಾಗೆ BCA ಅಥವಾ BSc ಹಾಗೂ ಸಂಬಂಧಿತ ವಿಷಯದಲ್ಲಿ ಅನುಭವ ಇದ್ದವರಿಗೆ ಆದ್ಯತೆ. ನಿಮ್ಮ ರೆಸ್ಯೂಮನ್ನು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನೀವು ಕಳಿಸ್ಬೋದು. ಹೌದಲ್ವಾ? ಸರಿ, ನಂಬರ್ ಕೊಟ್ಟಿದ್ದಾರೆ, ನಂಬರ್ ಕೊಡಿ, ನೋಟ್ ಮಾಡ್ಕೊಳ್ಳಿ: 8105022788. ಓಕೆ. ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಶ್ರೀನಿವಾಸ್ ವಿಶ್ವವಿದ್ಯಾಲಯದಲ್ಲಿ ಬೃಹತ್ ನೇಮಕಾತಿ ಮಾಡ್ತಾ ಇದ್ದಾರೆ. ಮಂಗಳೂರು ಮೂಲದ ಶ್ರೀನಿವಾಸ್ ವಿಶ್ವವಿದ್ಯಾಲಯದಲ್ಲಿ ವಿವಿಧ ವಿಭಾಗಗಳಿಗೆ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರು ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿನ ಕರೀತಿದ್ದಾರೆ. ನೇಮಕಾತಿ ವಿಭಾಗ ಇಂಜಿನಿಯರಿಂಗು ಅಂದರೆ CSE ಅಥವಾ AIML ಅಥವಾ AIDS ಅಥವಾ ಮೆಕ್ಯಾನಿಕಲ್ಲು ಅಥವಾ ಆಟೋಮೊಬೈಲ್ ಅಥವಾ ISC ಅಥವಾ ಏರೋನಾಟಿಕಲ್ಲು ಅಥವಾ ಮೆರಿನೋ ಆ್ಯಂಡ್ ENC ಮತ್ತು EEE ಅಥವಾ ಸೈಬರ್ ಸೆಕ್ಯುರಿಟಿ ಮುಂತಾದವು. ಹಾಗೆ MBA, MCA, BBA, BCA, B.Com. ಓಕೆ, ಹೋಟೆಲ್ ಮ್ಯಾನೇಜ್ಮೆಂಟು, ಹಾಗೆ ಅಲೈಡ್ ಹೆಲ್ತ್ ಸೈನ್ಸಸ್ಸು, ಫಿಸಿಯೋಥೆರಪಿ, ನರ್ಸಿಂಗು, ಎಜುಕೇಷನು, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ಫಾರ್ಮಸಿ, ಎಮರ್ಜೆನ್ಸಿ ಮೆಡಿಸಿನು, ಫಿಸಿಷಿಯನ್ ಅಸಿಸ್ಟೆಂಟು, ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರು, ಫಿಸಿಕಲ್ ಎಜುಕೇಷನ್ ಡೈರೆಕ್ಟರು. ಇದಕ್ಕೆ ಅರ್ಹತೆ ಕೇಳಿದರೆ AICTE ಅಥವಾ UGC ಅಥವಾ MCI ನಿಯಮಾವಳಿ ಪ್ರಕಾರ. ವೇತನ ಅಭ್ಯರ್ಥಿಗಳ ಅರ್ಹತೆ ಮತ್ತು ಅನುಭವ ಆಧಾರದ ಮೇಲೆ ಉತ್ತಮ ರೀತಿಯ ಸಂಬಳ ಕೊಡಲಾಗುತ್ತೆ ಎಂದು ಹೇಳಿದ್ದಾರೆ. ನಿಮ್ಮ ರೆಸ್ಯೂಮನ್ನು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿನ ನೋಟ್ ಮಾಡ್ಕೊಳ್ಳಿ: career@citymng.ac.in.
ಅಥವಾ job@srinivasuniversity.edu.in. ಮಂಗಳೂರಿನಲ್ಲಿ ಪ್ರಕಟಣೆ ದಿನಾಂಕದಿಂದ 10 ದಿನದ ಒಳಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಹಾಗಾಗಿ ತಕ್ಷಣವೇ ಅರ್ಜಿನ ಸಲ್ಲಿಸಿ, ಡಿಲೇ ಮಾಡಬೇಡಿ. ಹಾಗೆ ನಿಮಗೆ 5ನೇ ಉದ್ಯೋಗ ದೊಡ್ಲಾ ಡೈರಿಯಲ್ಲಿ ಉದ್ಯೋಗಾವಕಾಶ. ಇದು ದಕ್ಷಿಣ ಭಾರತದ ವೇಗವಾಗಿ ಬೆಳೆಯುತ್ತಿರುವಂಥ ಸಂಸ್ಥೆ ದೊಡ್ಲಾ ಡೈರಿ. ಇದು ಎಕ್ಸಿಕ್ಯೂಟಿವ್ ಅಥವಾ ಪ್ರೊಡಕ್ಷನು UHT ಅಥವಾ ಮಿಲ್ಕ್ ಪ್ರೊಸೆಸಿಂಗ್ ಹುದ್ದೆಗೆ ನೇಮಕಾತಿ ಮಾಡ್ತಾ ಇದ್ದಾರೆ. ಉದ್ಯೋಗ ಸ್ಥಳ ಕೊಪ್ಪಳ, ಕರ್ನಾಟಕದಲ್ಲಿ. ವಿದ್ಯಾರ್ಥಿ ಕೇಳಿದರೆ BTech ಇನ್ ಡೈರಿ ಟೆಕ್ನಾಲಜಿಯಲ್ಲಿ BTech ಆಗಿರಬೇಕು. ಅನುಭವ 3ರಿಂದ 5 ವರ್ಷಗಳ ಅನುಭವ ಇರಬೇಕಂತೆ. ಪ್ರಮುಖ ಜವಾಬ್ದಾರಿ ಡೈರಿ ಪ್ರೊಡಕ್ಷನ್ ಮತ್ತು UHT ಪ್ಯಾಕಿಂಗ್ ಆಪರೇಷನ್ ನಿರ್ವಹಣೆ. ಹಾಗೆ UHT ಅಥವಾ ಟೆಟ್ರಾ ಪ್ಯಾಕ್ ಯಂತ್ರಗಳ ಕಾರ್ಯಾಚರಣೆ ಮತ್ತು ಮೇಲ್ವಿಚಾರಣೆ ಹಾಗೂ ಪೆಸ್ಟೋಸೇಷನ್, ಇದು ಸ್ಟರ್ಲೈಸೇಷನ್ ಹಾಗೂ ಹೊಮೊಗನೈಸೇಷನ್ ಪ್ರಕ್ರಿಯೆಗಳ ನಿರ್ವಹಣೆ. ಇದು ಉತ್ಪಾದನಾ ಗುಣಮಟ್ಟ ಮತ್ತು ಸ್ವಚ್ಛತೆ ಕಾಪಾಡೋದು. ಪ್ರೊಡಕ್ಷನ್ ಪ್ಲಾನಿಂಗ್ ಮತ್ತು ವರದಿ ನಿರ್ವಹಣೆ. ಓಕೆ, ಅಗತ್ಯ ಕೌಶಲ್ಯ ಹೇಳಿದರೆ UHT ಆಪರೇಷನ್ಸು, ಡೈರಿ ಪ್ರೊಡಕ್ಷನು, ಮಿಲ್ಕ್ ಪ್ರೊಸೆಸ್ಸಿಂಗು, ಟೆಟ್ರಾ ಪ್ಯಾಕಿಂಗು, CIP ಆಪರೇಷನ್ಸು, GMP ಆ್ಯಂಡ್ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡು. ಅರ್ಜಿ ಸಲ್ಲಿಸಲಿಕ್ಕೆ ಇಮೇಲ್ ID ಕೊಟ್ಟಿದ್ದಾರೆ. ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು. ಹಾಗೆ ಹೆಚ್ಚುವರಿ ಮಾಹಿತಿಗೆ ನಂಬರ್ ಕೂಡ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ. 7090796622. ಹಾಗೆ 8088861853. ಓಕೆ. ಹಾಗೆ ನಿಮಗೆ ಲಾಜಿಸ್ಟಿಕ್ ಇನ್ಚಾರ್ಜ್ ಹುದ್ದೆಗೆ ನೇಮಕಾತಿ. ಇದು ಮಂಗಳೂರಿನಲ್ಲಿ ಒಂದು ಹುದ್ದೆ ಇದೆ. ಲಾಜಿಸ್ಟಿಕ್ ಇನ್ಚಾರ್ಜ್ ಹುದ್ದೆ ಮಂಗಳೂರಿನಲ್ಲಿ. ಸಂಬಳ 17,000ದಿಂದ 20,000 ತನಕ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೆಚ್ಚುವರಿ ಪ್ರೋತ್ಸಾಹ ಧನ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೆಲಸದ ಸಮಯ ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಮಾತ್ರ. ಜೊತೆಗೆ ESI PF ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸಲಿಕ್ಕೆ ಉದ್ಯೋಗದ ಅವಶ್ಯಕತೆ ಇರುವವರು ಮತ್ತು ಜವಾಬ್ದಾರಿಯಿಂದ ಕೆಲಸ ಮಾಡಲಿಕ್ಕೆ ರೆಡಿ ಇರುವವರು ಮತ್ತು ಲಾಜಿಸ್ಟಿಕ್ ಅಥವಾ ಗೋದಾಮು ನಿರ್ವಹಣೆಯಲ್ಲಿ ಆಸಕ್ತಿ ಹೊಂದಿರುವವರು ಕೆಳಗೆ ಕೊಟ್ಟಿರುವಂಥ ನಂಬರ್ ಇದೆಯಲ್ಲ, ಅದನ್ನು ಸಂಪರ್ಕಿಸ್ಬೋದು. ನಂಬರ್ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ. 8762783777. ಹಾಗೆ 7ನೇ ಉದ್ಯೋಗ ಮೈಸೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ಶಾರದಾ ವಿಲಾಸ ಶಾಲೆಯಲ್ಲಿ ನೇಮಕಾತಿ ಮಾಡ್ತಾಯಿದ್ದು. ಇಲ್ಲಿ ಹುದ್ದೆಗಳು ಸಮಾಜ ವಿಜ್ಞಾನ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಗಣಿತ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು ಬೇಕಂತೆ. ಅರ್ಹತೆ ಸಂಬಂಧಿತ ವಿಷಯದಲ್ಲಿ ಪದವಿ ಅಥವಾ BEd ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಅನುಭವ ಹೊಂದಿರುವವರು ಹಾಗೂ ಆಸಕ್ತಿ ಇರುವವರು ಅರ್ಜಿಯನ್ನು ಸಲ್ಲಿಸ್ಬೋದು. ಶಾಲೆಯ ವಿಳಾಸ ಶಾರದಾ ವಿಲಾಸ ಶಾಲೆ, ಕೃಷ್ಣಮೂರ್ತಿಪುರಂ, ಮೈಸೂರು. ನಂಬರ್ ಕೊಟ್ಟಿದ್ದಾರೆ, ಹೆಚ್ಚುವರಿ ಮಾಹಿತಿಗೆ ನೋಟ್ ಮಾಡ್ಕೊಳ್ಳಿ. 9901900124. ಹಾಗೆ ನಿಮಗೆ ಕೊನೆಯ ಉದ್ಯೋಗ ಸ್ವಿಗ್ಗಿಯಲ್ಲಿ ಮಂಗಳೂರು. ಇದು ಖ್ಯಾತ ಫುಡ್ ಡೆಲಿವರಿ ಕಂಪನಿ ಸ್ವಿಗ್ಗಿ. ಇದು ಹೆಸರು ನೀವು ಕೇಳಿರ್ಬೋದು ಮಂಗಳೂರಿನಲ್ಲಿ. ಇಲ್ಲಿ ಹುದ್ದೆ ಖಾಲಿ ಇದೆ. ಡಾರ್ಕ್ ಸ್ಟೋರ್ ಮ್ಯಾನೇಜರು ಅಥವಾ ಸೀನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆ RBP. 2ರಿಂದ 7 ವರ್ಷಗಳ ಅನುಭವ ಇರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಂತೆ. ಇಲ್ಲಿ ಕೆಲಸದ ಜವಾಬ್ದಾರಿ ಡಾರ್ಕ್ ಸ್ಟೋರ್ ಕಾರ್ಯಾಚರಣೆ ನಿರ್ವಹಣೆ, ತಂಡದ ಮೇಲ್ವಿಚಾರಣೆ, ಆರ್ಡರ್ ಮತ್ತು ಸ್ಟಾಕ್ ಮ್ಯಾನೇಜ್ಮೆಂಟು, ಗ್ರಾಹಕ ಸೇವೆ ಹಾಗೂ ಕಾರ್ಯಕ್ಷಮತೆ ಸುಧಾರಣೆ. ಉತ್ತಮ ಸಂಬಳ ಮತ್ತು ಬೆಳವಣಿಗೆ ಅವಕಾಶದೊಂದಿಗೆ ಉತ್ತಮ ಉದ್ಯೋಗಾವಕಾಶ ಅಂತ ಹೇಳಿದ್ದಾರೆ. ಲಿಂಕ್ ಕೊಟ್ಟಿದ್ದಾರೆ. ನಿಮಗೆ ಬೇಕಾದರೆ ಲಿಂಕ್ ಇದೆಲ್ಲ ನಾನು ಕಮೆಂಟಲ್ಲಿ ಪಿನ್ ಮಾಡ್ತೀನಿ. ಇಲ್ಲಾಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಬಂದರೆ ಅಲ್ಲಿ ಕೂಡ ಪಿನ್ ಮಾಡ್ತೀನಿ. ನೀವು ಅಲ್ಲಿಂದ ನೇರವಾಗಿ ಅಪ್ಲೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 8 ಮುಖ್ಯ ಉದ್ಯೋಗಗಳ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.